ಈಗಾಗಲೇ ರಾಜಕೀಯವಾಗಿ ಅದು ರಾಜಕಾರಣದಲ್ಲಿ ನಡ್ತಾ ಇದ್ದಂಥ ಚರ್ಚೆ ಏನು, ನಾಗೇಂದ್ರ ರಾಜೀನಾಮೆ ಆಗಬೇಕು ಅಂತ ವಿಪಕ್ಷಗಳ ಪಟ್ಟು. ಬಟ್ ಇದಕ್ಕೆ ಯಾವುದೇ ರೀತಿಯಾಗಿ ಸರ್ಕಾರ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಇದೀಗ ನಾಗೇಂದ್ರ ರಾಜೀನಾಮೆಗೆ ಮುಂಗಾರು ಅಧಿವೇಶನ ಬಲಿಯಾಗಿದೆ ನೋಡಿ. ಅಧಿವೇಶನದ ಆರಂಭದಿಂದಲೂ ಕೂಡ ವಿಪಕ್ಷಗಳ ಪ್ರತಿಭಟನೆ ಜೋರಾಗಿಯೇ ಇತ್ತು. ನಾಗೇಂದ್ರ ರಾಜೀನಾಮೆ ಆಗಬೇಕು ಅಂತ ಬಿಗಿಪಟ್ಟು ಹಿಡಿದು ಪ್ರತಿಭಟನೆಗೆ ಮುಂದಾಗಿದ್ರು. ಇದೆಲ್ಲವೂ ಕೂಡ ಇದೀಗ ಬಿಜೆಪಿ ನಾಯಕರಿಂದ ನಿರಂತರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ 2 ದಿನ ಇರುವಂತೆಯೇ ಅಧಿವೇಶನ ಮೊಟಕುಗೊಂಡಿದೆ. ಅಧಿವೇಶನದಲ್ಲಿ ನೈಸ್ ಬಿಡದಿ ಟೌನ್ಶಿಪ್ ಚರ್ಚೆಯೇ ಇಲ್ಲ. ನಾಗೇಂದ್ರ ರಾಜೀನಾಮೆ ಬಿಟ್ಟು ನೈಸ್ ಬಗ್ಗೆ, ಬಿಡದಿ ಟೌನ್ಶಿಪ್ ಬಗ್ಗೆ ಜೆಡಿಎಸ್ಗೆ ಕುತೂಹಲವಿತ್ತು. ಏನಾಗುತ್ತೆ, ಏನು ಮಾತಾಡ್ಬೋದು ಅಂತ. ಬಟ್ ಚರ್ಚೆಗೆ ನಿಲುವಳಿ ನೋಟಿಸ್ ನೀಡಿದ್ದಂತ ಜೆಡಿಎಸ್, ಆದರೆ ಜೆಡಿಎಸ್ ದೋಸ್ತಿ ಪಕ್ಷ ಬಿಜೆಪಿಯ ಪ್ರತಿಭಟನೆ ಕಾರಣಕ್ಕೆ ಚರ್ಚೆಯಾಗದ ಟೌನ್ಶಿಪ್ ನೈಸ್ ವಿಚಾರ. ನೋಡ್ರಿ, ಬಿಡದಿ ಟೌನ್ಶಿಪ್ ಇದ್ರ ಬಗ್ಗೆ ಜೆಡಿಎಸ್ ಪಾದಯಾತ್ರೆಯನ್ನ ಮಾಡಿ, ಪಾದಯಾತ್ರೆಯ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿ ಅಷ್ಟೆಲ್ಲವನ್ನು ಕೂಡ ಮಾಡಿದ್ರು. ಇದ್ರ ಬಗ್ಗೆ ಚರ್ಚೆ ಆಗಲಿಲ್ಲ. ಯಾಕೆ, ಇದು ಕೂಡ ಒಂದು ಸರ್ಕಾರವನ್ನ ಹಿಡಿದಿಟ್ಕೊಳ್ಳೋಕೆ, ಪ್ರಶ್ನೆ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಅವಕಾಶ ಇತ್ತು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ನೈಸ್ ರೋಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನೈಸ್ ಕಂಪನಿಯ ಏನು ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಇಲ್ಲಿ ಆಗಿದ್ದೇನು, ಓನ್ಲಿ ನಾಗೇಂದ್ರ ರಾಜೀನಾಮೆ. ಈ ನಾಗೇಂದ್ರ ರಾಜೀನಾಮೆಯಲ್ಲೇ ಮುಂಗಾರು ಅಧಿವೇಶನ ಇದೀಗ ಬಲಿಯಾಗಿದೆ. ಯಾವುದು ಆಗಲಿಲ್ಲ, ಯಾವುದು ಹೋಗಲಿಲ್ಲ, ಯಾವುದು ಕೂಡ ಒಂದು ತಾರ್ಕಿಕ ಅಂತ್ಯ ಕೂಡ ಕಾಡಲಿಲ್ಲ. ಇನ್ನು ನೋಡಿ, ಅಧಿವೇಶನ ಇನ್ನೂ 2 ದಿನ ಇರ್ತಲೇ ಸರ್ಕಾರ ಏನು ಮಾಡ್ತು, ಬೀಗ ಆಯಿತು ಮುಗೀತು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಯಾವುದು ಕೂಡ ಒಂದು ತಾರ್ಕಿಕ ಅಂತ್ಯವನ್ನು ಪಡೆದುಕೊಳ್ಳಲಿಲ್ಲ. ಸರ್ಕಾರದ ಈ ನಡೆ ಸರಿನಾ ಅಂತ ನೋಡಿದ್ರೆ ನಿಜಕ್ಕೂ ಸರಿಯಲ್ಲ. ನೋಡಿ, ಸರ್ಕಾರದ ಜವಾಬ್ದಾರಿ ಇರುತ್ತೆ, ಏನು ಚರ್ಚೆ ಆಗುತ್ತೆ, ವಿಪಕ್ಷ ಏನು ಹೇಳುತ್ತೆ. ಡಿ ಕೆ ಶಿವಕುಮಾರ್ ಹೇಳಿದ್ರು, ನಾನು ಓನ್ಲಿ ನಮ್ಮ ಪಕ್ಷದವರಿಗೆ ಮಾತ್ರ CM ಅಲ್ಲ, ಮಂತ್ರಿ ಅಲ್ಲ, ಮುಖ್ಯಮಂತ್ರಿ ಅಲ್ಲ. 224 ಏನು ಇದರ ಮೆಂಬರ್ಶಿಪ್ ಟೋಟಲ್ ಆಗಿ ನಂಬರ್ ಇದೆಯಲ್ಲ 224, ಈ 224 ಶಾಸಕರಿಗೂ ಕೂಡ ನಾನು ಮಂತ್ರಿ, ಮುಖ್ಯಮಂತ್ರಿ ಎಲ್ಲರ ಸಮಸ್ಯೆಯನ್ನ ಕೇಳ್ತೀನಿ ಅಂತ. ಬಟ್ ಈ ವಿಚಾರದಲ್ಲಿ ಯಾಕೆ ಡಿ ಕೆ ಶಿವಕುಮಾರ್ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ರು? ಓಕೆ, ಸಭಾಪತಿ ಏನೇ ಹೇಳ್ಬೋದು, ಸಭಾಪತಿ ಹೇಳೋದಕ್ಕೆ ಡಿ ಕೆ ಶಿವಕುಮಾರ್ ಮಾತು ಕೇಳಿರೋದಿಲ್ಲ ಅಂತ ಅನ್ಕೊಳ್ತೀರಾ? ಸಭಾ ನಾಯಕರ ನಿರ್ಧಾರನೇ ಆಗಿರ್ಬೋದು. ಬಟ್ ಇದರಲ್ಲಿ ಮುಖ್ಯಮಂತ್ರಿಯ ಪಾಲು ಏನು ಇಲ್ವಾ? ಎಲ್ಲವೂ ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ. ಸದನದ ಬಾವಿಗಿಳಿದು ಬಿಜೆಪಿಗರು ಚರ್ಚೆಗೆ ಅಂತ ಮುಂದಾದರು, ಪ್ರತಿಭಟನೆಗೆ ಅಂತ ಮುಂದಾದರು. ಬಟ್ ಇದ್ಯಾವುದು ಕೂಡ ಕೊನೆಯದಾಗಿ ತಾರ್ಕಿಕ ಅಂತ್ಯವನ್ನು ಪಡೆದುಕೊಳ್ಳಲಿಲ್ಲ. ಹೀಗಾಗಿ ಸರ್ಕಾರದ ಈ ನಡೆ ಕೂಡ ತುಂಬ ವಿರೋಧ ವ್ಯಕ್ತವಾಗ್ತಾ ಇದೆ ಒಂದು ಕಡೆ. ಹಾಗಾದರೆ ಸರ್ಕಾರ ಮಾಡಿದ ಸರಿನಾ ಅಂತ ನೋಡಿದ್ರೆ ನಿಜಕ್ಕೂ ಕೂಡ ಸರಿಯಾದಂಥದ್ದು ಅಲ್ಲ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಇದೀಗ ನೋಡಿ, ನಾಗೇಂದ್ರ ರಾಜೀನಾಮೆಯಲ್ಲೇ ಮುಂಗಾರು ಅಧಿವೇಶನ ಇಲ್ಲಿ ಕಂಪ್ಲೀಟ್ ಆಗಿ ಮುಗಿದೋಯ್ತು. ಅಂದರೆ ಬಲಿನೇ ಒಂದು ರೀತಿಯಲ್ಲಿ, ಯಾವುದಕ್ಕೂ ಕೂಡ ಇಲ್ಲಿ ಏನು ಒಂದು ಅಂತ್ಯ ಕಾಣಲಿಲ್ಲ ಅನ್ನೋದನ್ನ ಹೇಳ್ಬೋದು. ಬಟ್ ಒಂದು ಕಡೆ ಸರ್ಕಾರದ ಈ ನಡೆಗೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಾ ವಿವೇಕ್? ಈಗಾಗಲೇ ಏನು ಅಧಿವೇಶನ 10 ದಿನಗಳ ಕಾಲ ನಡಿಬೇಕಿತ್ತು. ಅಂದ್ರೆ ಎಲ್ಲ ರಜೆ ದಿನಗಳು ಕಳೆದ್ರು ಕೂಡ 10 ದಿನಗಳ ಕಾಲ ನಡಿಬೇಕಿತ್ತು. ಆದ್ರೆ 8 ದಿನಕ್ಕೆ ಕೂಡ ಮುಗಿಸಿರ್ತಕ್ಕಂಥದ್ದು, 2 ದಿನ ಮಟಕುಗೊಳಿಸಿರ್ತಕ್ಕಂಥದ್ದು ಸರ್ಕಾರ ಈಗ ಅಂತ ಎಲ್ಲರಿಗೂ ಕೂಡ ಈಗ ಗೊತ್ತಾಗಿರುವಂತ ವಿಚಾರ. ಏನಪ್ಪಾ ಅಂದ್ರೆ, ಪ್ರಮುಖವಾಗಿ ಮೊದಲನೇ ದಿನ ಅಧಿವೇಶನ ಏನ್ ಆರಂಭವಾಗಿತ್ತು ಅಂದಿನಿಂದ ಇಲ್ಲಿಯವರೆಗೂ ಕೂಡ ಅಷ್ಟೇ ವಿಪಕ್ಷಗಳದ್ದು ಒಂದೇ ಒಂದು ಹಠ ಆಗಿತ್ತು. ಸದನದಲ್ಲಿ ನೇರವಾಗಿ ಕೇವಲ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ಲೇಬೇಕು ಅನ್ನೋದು ಒಂದಿಷ್ಟು ಘೋಷಣೆಗಳು, ಜೊತೆಗೆ ಹಣ ಎಲ್ಲೋಯ್ತು, ವಾಲ್ಮೀಕಿ ಹಣ ರಾಹುಲ್ ಗಾಂಧಿ ಮನೆಗೆ ಹೋಯ್ತು, ಈ ರೀತಿಯಾದ ಒಂದಿಷ್ಟು ಘೋಷಣೆಗಳನ್ನ ಕೂಡ ತಯಾರಿ ಮಾಡ್ಕೊಂಡ್ ಬಂದಿದ್ರು. ಜೊತೆಗೆ ಒಂದು ದಿನ ಪ್ಲೇ ಕಾರ್ಡ್ಸ್ ಅನ್ನ ಹಿಡ್ಕೊಂಡು ಬರ್ತಾ ಇದ್ರು, ಮತ್ತೊಂದು ದಿನ ಕಪ್ಪು ಪಟ್ಟಿಯನ್ನ ಕಟ್ಕೊಂಡು ಬರ್ತಾ ಇದ್ರು, ಮತ್ತೊಂದು ದಿನ ಕಪ್ಪು ಟಿ ಶರ್ಟ್ ಅನ್ನ ಧರಿಸಿ ಬರ್ತಾ ಇದ್ರು. ಕೆಲವೊಂದು ದಿನ ಹೊರಗಡೆ ಕೂಡ ವಿಧಾನಸೌಧದ ಹೊರಗೆ ಹೋರಾಟ ಮಾಡಿ ಬರ್ತಾ ಇದ್ರು. ನಿನ್ನೆ ಕೂಡ ವಿಧಾನಸೌಧ ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡಿ ವಿಧಾನಸೌಧಕ್ಕೆ ಬಂದಿದ್ರು. ಈ ರೀತಿಯಾಗಿ ವಿಭಿನ್ನವಾದ ಪ್ರತಿಭಟನೆಗಳನ್ನ ಪ್ರತಿನಿತ್ಯ ಮಾಡ್ತಾನೆ ಇದ್ರು. ಈ ರೀತಿಯಾಗಿ ಸರ್ಕಾರಕ್ಕೆ ಕಟ್ಟಿ ಹಾಕುವಂತ ಕೆಲಸಕ್ಕೆ ವಿಪಕ್ಷಗಳು ಕಂಪ್ಲೀಟ್ಲಿ ಮುಂದಾಗಿತ್ತು. ಈ ಬಾರಿನೇ ಮೊದಲನೇ ಬಾರಿಗೆ ಇಷ್ಟು ಗಟ್ಟಿ ಧ್ವನಿಯಲ್ಲಿ ವಿಪಕ್ಷಗಳು
ಸರ್ಕಾರದ ವಿರುದ್ಧ ಬಿಡದಂತೆ ಇಷ್ಟು ದಿನಗಳ ಕಾಲ ಹೋರಾಟ ಮಾಡಿರೋದು ಇದೇ ಬಾರಿ ಈ ಸರ್ಕಾರ ಬಂದಂತ ಸಂದರ್ಭದಿಂದ ಇಲ್ಲಿಯವರೆಗೂ ಇದೇ ಮೊದಲನೇ ಬಾರಿಗೆ ಈ ರೀತಿಯಾಗಿ ಮಾಡಿದ್ರು. ಆ ನಿಟ್ಟಿನಲ್ಲಿ 2 ದಿನ ಮುಂಚಿತವಾಗಿ ಮೊಟಕುಗೊಳಿಸಿರ್ತಕ್ಕಂಥದ್ದು. ಜೊತೆಗೆ ಪ್ರಮುಖವಾಗಿ ನಿನ್ನೆ ಅಹೋರಾತ್ರಿ ಧರಣಿ ನಡೆಸುವಂತ ಪ್ಲಾನ್ ಕೂಡ ಮಾಡಿದ್ರು ವಿಪಕ್ಷಗಳು. ಅದರ ಜೊತೆಗೆ ಸದನದ ಒಳಗೆ ವಿಪಕ್ಷ ನಾಯಕರಾದಂತ ಆರ್ ಅಶೋಕ್ ಅವರು ನೇರವಾಗಿ ಘೋಷಣೆ ಮಾಡ್ತಾರೆ, ನಾವು ಇವತ್ತು ಅಹೋರಾತ್ರಿ ಧರಣಿ ನಡೆಸಿರ್ತೀವಿ. ಏನೋ ಒಂದ್ ಕಡೆ ಅದು ಅಹೋರಾತ್ರಿ ಧರಣಿ ನಡೆಸಿದ್ರೆ ಸರ್ಕಾರಕ್ಕೂ ಕೂಡ ಮುಜುಗರಕ್ಕೆ ಎಡೆ ಮಾಡಿಕೊಡುವಂತ ಚಾನ್ಸ್ ಹೆಚ್ಚಿರುತ್ತೆ. ಮತ್ತೆ ಇವತ್ತು ಸದನ ಇದ್ದಿದ್ರೆ ನೆನ್ನೆ ಎಲ್ಲ ಪೂರ್ತಿ ಅಹೋರಾತ್ರಿ ಧರಣಿ ನಡೆಸಿದರೆ ಇವತ್ತು ಸದನದಲ್ಲಿ ಮತ್ತೆ ಒಂದಿಷ್ಟು ಗದ್ದಲಗಳು ಆಗಿದ್ರೆ ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಅಂದ್ರೆ ಡ್ಯಾಮೇಜ್ ಆಗ್ತಿತ್ತು. ಆ ನಿಟ್ಟಿನಲ್ಲೇ ಸರ್ಕಾರ ಎಲ್ಲವನ್ನು ಪ್ಲಾನ್ ಮಾಡಿ ಇವತ್ತು ಪಾಸ್ ಆಗ್ಬೇಕಿದ್ದಂತ ಬಿಲ್ಗಳನ್ನೆಲ್ಲ ನೆನ್ನೆನೆ ಏಕಾಏಕಿ ತರಾತುರಿಯಲ್ಲಿ ಇರುವಂತ ಎಲ್ಲಾ ಬಿಲ್ಗಳನ್ನ ಪಾಸ್ ಮಾಡಿ ನೆನ್ನೆನೆ ಅಧಿವೇಶನವನ್ನ ಕಂಪ್ಲೀಟ್ಲಿ ಅನಿರ್ದಿಷ್ಟ ಅವಧಿಗೆ ಮುಂದೂಡಲಾಯಿತು. ವನಿತಾ, ಥ್ಯಾಂಕ್ ಯು ವಿವೇಕ್ ಎಲ್ಲ ಅಪ್ಡೇಟ್ಸ್ಗೆ. ಅಹೋರಾತ್ರಿ ಧರಣಿ ಅನ್ನೋದು ಮತ್ತು ವಿಪಕ್ಷಗಳು ಏನು ಪಟ್ಟನ ಇಟ್ಕೊಂಡಿದ್ವಲ್ಲ, ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತ ಏನು ಒಂದು ಕರೆಯನ್ನು ಕೊಟ್ಟಿದ್ರಲ್ಲ, ಇದು ಕೂಡ ಸರ್ಕಾರಕ್ಕೆ ಒಂದು ಕಡೆ ಒಂದು ಹೆಚ್ಚಾಗಿ ಭಾರವನ್ನು ತಂದು ಒದಗಬಹುದು, ಪ್ರೆಷರ್ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಈ ನಿರ್ಧಾರ. ಬಟ್ ನಿಜಕ್ಕೂ ಕೂಡ ಈ ನಿರ್ಧಾರ ಒಪ್ಪುವಂಥದ್ದಲ್ಲ ಅನ್ನೋದು ಕೂಡ ಸತ್ಯ.